ಮಾನ್ಯ ಅಧ್ಯಕ್ಷರೇ, ಕಾನೂನು ಸುವ್ಯವಸ್ಥೆ ಬಗ್ಗೆ ನಮ್ಮ ಗೃಹ ಮಂತ್ರಿಗಳು ಮಾತಾಡಬೇಕಾರೆ ಮತ್ತು ಮುಖ್ಯಮಂತ್ರಿಗಳು ಕೂಡ ತಮ್ಮ ಉತ್ತರದಲ್ಲಿ ಬಾಂಗ್ಲಾದೇಶಗಳು ನಮ್ಮ ದೇಶಕ್ಕೆ ಬರ್ತಿದ್ದಾರೆ, ನಮ್ಮ ಊರಿಗೆ ಬರ್ತಿದ್ದಾರೆ, ಬೆಂಗಳೂರಿಗೆ ಬರ್ತಿದ್ದಾರೆ, ಕರ್ನಾಟಕಕ್ಕೆ ಬರ್ತಿದ್ದಾರೆ ಅಂದ್ರೆ ಅಲ್ಲಿ ಯಾರ್ದ ಜವಾಬ್ದಾರಿ ಅನ್ನುವಂತ ಪ್ರಶ್ನೆಯನ್ನ ಸದನದ ಮುಂದೆ ಇಟ್ಟರು. ಮಾನ್ಯ ಅಧ್ಯಕ್ಷರೇ, ನಮ್ಮ ದೇಶಕ್ಕ ಮತ್ತು ಬಾಂಗ್ಲಾದೇಶದ ನಡುವ 4096 ಕಿಲೋಮೀಟರ್ ಬಾರ್ಡರ್ ಇದೆ. ಬಾಂಗ್ಲಾದೇಶ ಮತ್ತು ನಮ್ಮ ದೇಶದ ನಡುವ ಮಣಿಪುರದಿಂದ ಶುರುವಾಗಿ ಪಶ್ಚಿಮ ಬಂಗಾಳ ತನಕ. ಅದರಲ್ಲಿ 896 ಕಿಲೋಮೀಟರ್ ಬಾರ್ಡರ್ ಭಾರತ ದೇಶ ಸರ್ಕಾರಕ್ಕೆ ಫೆನ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿರುವಂತ ಸರ್ಕಾರ ಇದೇನು ಇಂಡಿಯಾ ಅಲಯನ್ಸ್ ಸರ್ಕಾರ ಏನಿದೆ ಅಲ್ಲ, ಮಮತಾ ಬ್ಯಾನರ್ಜಿ ಸರ್ಕಾರ, ಅದು ಕೋಆಪರೇಷನ್ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಯಾವುದೇ ರೀತಿಯಲ್ಲಿ ಬಾರ್ಡರ್ ಮಾಡ್ಲಿಕ್ಕೆ ಕೊಡಕ್ ಆಗ್ತಾ ಇಲ್ಲ ಅಂತೇಳಿ ಕೇಂದ್ರ ಗೃಹ ಮಂತ್ರಿಗಳೇ ಇದ್ರ ಬಗ್ಗೆ ಹೇಳಿದ್ದಾರೆ. 896 ಕಿಲೋಮೀಟರ್ ಇವ್ರದ ಅಲಯನ್ಸ್ ಸರ್ಕಾರ ಇರುವಂತ ಇಂಡಿಯಾ ಅಲಯನ್ಸ್ ಈ ತರ ತಪ್ಪು ಮಾಹಿತಿ ಹೇಳಿದ್ರೆ ನಿಮ್ ಕೇಂದ್ರ ಸರ್ಕಾರದ ಸಹಾಯಕನಾಗುತ್ತೆ. ನಾನು ಹೇಳಿದ್ರೆ ಕೇಂದ್ರ ಸರ್ಕಾರ ಸಹಾಯಕನಾಗುತ್ತೆ. ಈ ತರ ಹೇಳ್ಬೇಡಿ. ನೀವು ಅಧಿಕಾರಕ್ಕೆ ಬಂದ್ರೆ ಬಾಂಗ್ಲಾದೇಶಗಳು ಅಲ್ಲ, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಅದಾರ ಅಂತ ಹೇಳಿದ್ರು. ಸಭಾಧ್ಯಕ್ಷರಲ್ಲಿ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ ಪಡ್ತೇನೆ ಅವರಿಗೆ ಅಲ್ಲ ಒಂದು ಅಲ್ಲ ಒಂದ್ ನಿಮಿಷ ರಿಪೋರ್ಟ್ ಮಾಡಿದ್ದು. ಮೊನ್ನೆ ಪುನೀತನ ಮೂಲಕ ಅಲ್ಲ ನಿಮಗೆ ಮಾಹಿತಿಗೋಸ್ಕರ ಕೊಡ್ತೀನಿ. ನಾ ಮಾತಾಡಾದ್ಮೇಲೆ ಮಾತಾಡಿ. ಮೊನ್ನೆ ಪುನೀತ್ ಮಾತಾಡಿದ್ರೆ ಹೋಮ್ ಮಿನಿಸ್ಟರ್ ಅಂದ್ರೆ ಮೊನ್ನೆ ಪುನೀತ್ ರಿಕ್ವೆಸ್ಟ್ ಮಾಡಕತ್ತೇನೆ ಅವರಿಗೆ. ಪುನೀತ್ ಅವರು ಕೂಡ ಒಂದು ಟಿವಿ ಮೂಲಕ, ಒಂದು ಕಾರ್ಯಕ್ರಮದ ಇದ್ರ ಮೂಲಕ ಬಾಂಗ್ಲಾದೇಶಿಗಳು ಅಲ್ಲಿ ಅದಾರ ಅಂತ ಹೇಳಿ ತೋರಿಸಿದ್ರು. ಅವ್ರು ಬಾಂಗ್ಲಾದೇಶಿಗಳು ಒಪ್ಕೊಂಡ್ರು, ಹೌದು ನಾವು ಬಾಂಗ್ಲಾದೇಶಿಗರು ಇಲ್ಲಿ ಬಂದ ಕೂಡ ನಮ್ಗೆ ಆಧಾರ್ ಕಾರ್ಡು ಎಲ್ಲಾ ಕಾರ್ಡು ಸಿಗ್ತಾವು, ರೇಷನ್ ಕಾರ್ಡು ನಾವಿಲ್ಲೇ ಅದೇವಿ ಅಂತ ಹೇಳಿ ಅವರು ಒಪ್ಕೊಂಡ್ರು. ಇದು ಇಲ್ಲಿ ಯಾಕೆ ಬರ್ತಿದ್ದಾರೆ ಬೆಂಗಳೂರಿಗೆ, ಕರ್ನಾಟಕಕ್ಕೆ? ಇಲ್ಲಿ ಬಂದ ಕೂಡ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಇವ್ರಿಗೆಲ್ಲರಿಗೂ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಮಾಡುವಂತ ವ್ಯವಸ್ಥೆ ಇದೆ. ಅವ್ರ ಮೇಲೆ ಏನ್ ದಾಳಿ ತಗೊಂಡಿದ್ದಾರೆ, ಅವ್ರ ಮೇಲೆ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ಈಗ ಮೊನ್ನೆ ಟಿವಿ ಬಂದ ಕೂಡ ಅದ್ರ ಮೇಲೆ ಅವನ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ಅಲ್ಲಿರುವಂತ ಬಾಂಗ್ಲಾದೇಶಿಗಳನ್ನ ಎಷ್ಟು ಜನರನ್ನ ಹಿಡಿದು ಡಿಪೋರ್ಟ್ ಮಾಡಿದ್ರು? ಅದ್ರ ಬಗ್ಗೆ ರಾಜ್ಯದ ಉತ್ತರ ಕೊಡ್ಬೇಕಲ್ಲ. ಎಷ್ಟು ಜನ ಅವ್ನ ಟಿವಿ ಪ್ರೋಗ್ರಾಮ್ ಮಾಡ್ದಂಗ ಮಾಡಿದ್ರು. ಒಂದು ಡೋಂಟ್ ಶೂಟ್ ದ ಮೆಸೆಂಜರ್ ಅಂತ ಹೇಳ್ತಾರೆ. ಅವ್ ಮೆಸೆಂಜರ್ ನಮ್ಮ ರಾಜ್ಯಕ್ಕೆ ನಮ್ಗೆ ಮುಖ್ಯಮಂತ್ರಿಗಳಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಮಾಡಿ ಪುನೀತ್ ರಾಜ್ಯದ ಜನತೆ ಮುಂದಿಟ್ರ ಅವನ ಮೇಲೆ ಕೇಸ್ ಹಾಕಿದ್ರಿ. ಅಲ್ಲಿಂದ ಬಾಂಗ್ಲಾದೇಶದವ್ರು ಬಂದವ್ರನ್ನ ಒಬ್ಬರನ್ನು ಹಿಡಿದಿಲ್ಲ, ಒಬ್ಬರನ್ನು ಮನೆ ಕಳಿಸುವಂತ ವ್ಯವಸ್ಥೆ ಮಾಡಿಲ್ಲ. ಇದು ಇವತ್ತಿನ ನಮ್ಮ ಕಾನೂನಿನ ಸಚಿವರೇ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.